ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, BCom ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ FM ಅಂತ ಏನೆಲ್ಲ ಕರಿತೀರಲ್ವ, ಅದ್ರ ಕ್ವಶನ್ ಪೇಪರ್ ಕೋಡ್ ಬಂದುಬಿಟ್ಟು 04C501. ಈ ಕ್ಯೂಬ್ ಅಂದರೆ ಕ್ವಶನ್ ಪೇಪರ್ ಕೋಡ್ ಏನಿದೆಯಲ್ಲ, ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮ್ನ BComನ ಕೋರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ 2024 ಓಕೆನಾ, 2024ನೇ ಪೇಪರ್ ಅಂದರೆ 2024ನೇ ವರ್ಷದ ನಿಮ್ಮ ಫೆಬ್ರವರಿ ಮತ್ತು ಮಾರ್ಚ್ ನಿಮ್ಮ ಸೀನಿಯರ್ ಬರೆದಿರುವಂತಹ NEP ಬ್ಯಾಚ್ಗೆ ಇದ್ದಂತಹ ಪೇಪರ್ ಫಸ್ಟ್ನೇ ಪೇಪರ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ನೋಡಿ. ಇದು ತುಮಕೂರು ಯೂನಿವರ್ಸಿಟಿಯ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೀಗೆ ಸಂಬಂಧಪಟ್ಟಂತೆ ಇದು ಪ್ರೀವಿಯಸ್ ಇಯರ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು ಕ್ವಶನ್ ಪೇಪರ್ ಪ್ಯಾಟ್ರನ್ನು ಅಂದರೆ NEP ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನಿತ್ತಲ್ವ, ಅದು ಅವರಿಗೆ ಸಂಬಂಧಪಟ್ಟಂತೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಅದು ಮಾಮೂಲಿ ಕ್ವಶನ್ ಪೇಪರ್ ನೋಡೋದಾದರೆ ಈ MCQ ಕ್ವಶನ್ಸು ಪಾರ್ಟ್ ಎನಲ್ಲಿ 6 ಇರ್ತಿದ್ದೋ ಅದು ಆಲ್ಮೋಸ್ಟ್ ಎಲ್ಲನೂ ಅಟೆಂಡ್ ಮಾಡಬೇಕು. ಮತ್ತು 2 ಮಾರ್ಕ್ಸು 5 ಕೊಟ್ಟಿರ್ತಾರೆ 3 ಅಟೆಂಡ್ ಮಾಡಬೇಕು. ಮತ್ತು 4 ಮಾರ್ಕ್ಸು 5 ಕೊಟ್ಟಿರ್ತಾರೆ 3 ಅಟೆಂಡ್ ಮಾಡಬೇಕು. 12 ಮಾರ್ಕ್ಸು 5 ಕೊಟ್ಟಿರ್ತಾರೆ 3 ಅಟೆಂಡ್ ಮಾಡಬೇಕು. ಈ ಥರ ನಮಗೆ 1 ಮಾರ್ಕ್ಸು 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸ್ ಈ ಥರ ಕ್ಯಾರಿ ಆಗುತ್ತೆ. ಅದರಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಪಾರ್ಟ್ 1ನಲ್ಲಿ ನಮಗೆ MCQ ಕ್ವಶನ್ ಏನೆಲ್ಲ ಬರುತ್ತಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಆನ್ಸರ್ ಸಹ ನಾನು ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅದೇ ರೀತಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡುವ. ನೋಡಿ ಗೈಸ್, ಮೊದಲೇದಾಗಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ನೇ MCQ ಕ್ವಶನ್ ನೋಡೋದಾದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಕಂಟ್ರೋಲ್ ಫಂಕ್ಷನ್ಸ್ ಆಫ್ ದ ಫಿನಾನ್ಷಿಯಲ್ ಮ್ಯಾನೇಜರ್ ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಲೇಟೆಡ್ ಟು ಕಂಟ್ರೋಲ್ ಫಂಕ್ಷನ್ಸ್ ಇಂದ ಫಿನಾನ್ಷಿಯಲ್ ಮ್ಯಾನೇಜರ್ಗೆ ಕಂಟ್ರೋಲ್ ಈ ಫಂಕ್ಷನ್ ಯಾವ್ಯಾವ ಇರುತ್ತವಪ್ಪ ಅಂತ ನೋಡೋದಾದರೆ, ಇದರ ಆಪ್ಷನ್ ನೋಡೋದಾದರೆ ಟು ನೆಗೋಷಿಯೇಟ್ ವಿತ್ ಬ್ಯಾಂಕರ್ಸ್ ಫಾರ್ ಎ ಲೋನ್ ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಟು ಅನಲೈಸ್ ವೇರಿಯಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್. ನೆಕ್ಸ್ಟು ಆಪ್ಷನ್ ಸಿ the third to estimate the future cash flows from the proposed project to next fourth option to advertise the public issue of the firm. ಇದಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದಪ್ಪ ಕರೆಕ್ಟ್ ಅಂತ ನೋಡೋದಾದರೆ, ಟು ಅನಲೈಸ್ ಅಂದರೆ ಮೊದಲಾಗಿ ನೋಡಿ ಇದೆಯಲ್ವಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಟು ಅನಲೈಸ್ ದ ವೇರಿಯನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸೆಕೆಂಡ್ ಅಂದರೆ ಆನ್ಸರ್ ಅಂದರೆ ಇದ್ರಲ್ಲಿ ನೋಡ್ಕೊಳ್ಳಿ. ಇಂಗ್ಲೀಷಲ್ಲಿ ಇಲ್ಲಿ ಇಂಟ್ರಡಕ್ಷನ್ ಹೇಳಿರ್ತಾರೆ, ಅದನ್ನ ಹೇಳೋದು ಮತ್ತೆ ನೋಡಿ. ಇಂಟ್ರಡಕ್ಷನ್ ಟು ಕ್ಯಾಂಡಿಡೇಟ್ ಆನ್ಸರ್ ಶುಡ್ ಬಿ ರಿಟರ್ನ್ ಕಂಪ್ಲೀಟ್ಲಿ ಐದರ್ ಇನ್ ಕನ್ನಡ ಆರ್ ಇಂಗ್ಲೀಷು. ನನ್ನ ಅಭಿಪ್ರಾಯ ಅಂದರೆ ಇಂಗ್ಲೀಷಲ್ಲಾರ ಬರೀಬೋದು, ಕನ್ನಡದಲ್ಲಿ ಬರೀಬೋದು, ಬಟ್ ಕಂಪ್ಲೀಟ್ಲಿ ನೀವು ಕನ್ನಡದಲ್ಲಿ ಬರೀರಿ ಕನ್ನಡದಲ್ಲೇ ಬರೀರಿ, ಇಂಗ್ಲೀಷಲ್ಲೇ ಬರೀರಿ. ಇದಾಗಿರುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ ಕನ್ನಡದಲ್ಲೂ ಸಹ ಇದೆ, ಈ ಥರ ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟು ಎರಡನೇ MCQ ನೋಡೋದಾದರೆ ಟು ಡಿಸಿಷನ್ ಫಾರ್ ರೀಪ್ಲೇಸಿಂಗ್ ಮಿಷಿನ್ ವಿತ್ ಮಾಡರ್ನ್ ಮೆಷಿನರಿ ಆಫ್ ಹೈಯರ್ ಪ್ರೊಡಕ್ಷನ್ ಕೆಪಾಸಿಟಿ ಈಸ್ ಎ ಡ್ಯಾಶ್. ಅಂದರೆ ಇದಕ್ಕೆ ಆಪ್ಷನ್ ಹೇಳಿದರೆ ಅಂದರೆ ಹೆಚ್ಚಿನ ಉತ್ಪನ್ನ ಸಾಮರ್ಥ್ಯದ ಆಧುನಿಕ ಯಂತ್ರೋಪಕರಣಗಳೊಂದಿಗೆ ಯಂತ್ರಗಳನ್ನು ಬದಲಿಸುವ ನಿರ್ಧಾರವು. ಅಂದರೆ ನೋಡಿ, ಫಿನಾನ್ಷಿಯಲ್ ಡಿಸಿಷನ್ನ, ಇನ್ವೆಸ್ಟ್ಮೆಂಟ್ ಡಿಸಿಷನ್ನ, ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ನ, ನೆಕ್ಸ್ಟು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಅಂತ ಬಂದರೆ ನೋಡಿ, ಇನ್ವೆಸ್ಟ್ಮೆಂಟ್ ಡಿಸಿಷನ್ನು ಅಂದರೆ ಒಂದು ಯಂತ್ರೋಪಕರಣಗಳನ್ನ ಬದಲಾಯಿಸೋದಾಗಿರ್ಬೋದು, ಆ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲೇ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ಮೂರನೇ MCQ ಕ್ವಶನ್ ನೋಡೋದಾದರೆ, ನೇಮ್ ದ ಫಿನಾನ್ಷಿಯಲ್ ಡಿಸಿಷನ್ ವಿಚ್ ರಿಲೇಟ್ಸ್ ಟು ಡಿಸ್ಪೋಸಲ್ ಆಫ್ ಪ್ರಾಫಿಟ್. ಇದಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಫಸ್ಟ್ ಆಪ್ಷನ್ನು, ಸೆಕೆಂಡ್ ಆಪ್ಷನ್ ಡಿವಿಡೆಂಡ್ ಡಿಸಿಷನ್ನ, ಥರ್ಡ್ ಆಪ್ಷನ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ನ, ಫೋರ್ತ್ ಆಪ್ಷನ್ನು ಫೈನಾನ್ಸಿಂಗ್ ಡಿಸಿಷನ್ನ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿವಿಡೆಂಡ್ ಡಿಸಿಷನ್, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಡಿವಿಡೆಂಡ್ ಡಿಸಿಷನ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಡಿ ಅಂದರೆ ಫಿನಾನ್ಷಿಯಲ್ ಪ್ಲಾನ್ ಫೋಕಸ್ ಆನ್ ಅಂದರೆ ಹಣಕಾಸಿನ ಯೋಜನೆಗಳು ಇದರ ಮೇಲೆ ಕೇಂದ್ರೀಕರಿಸುತ್ತವೆ. ಇದಕ್ಕೆ ಆನ್ಸರ್ ನೋಡೋದಾದರೆ
ಸೊ ಡಿಗೆ ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತ ಹೇಳಿದ್ದಾರೆ. ಓಕೆ, ಫಿನಾನ್ಷಿಯಲ್ ಆಸ್ಪೆಕ್ಟ್ ಆ್ಯಂಡ್ ಬಜೆಟಿಂಗು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು, ನನ್ ಆಫ್ ದಿ ಎಬೋ ಅಂತ ಹೇಳಿದಾರಲ್ವಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿಗೆ. ಸೊ ಫಿನಾನ್ಷಿಯಲ್ ಆಸ್ಪೆಕ್ಟ್ ಆ್ಯಂಡ್ ಬಜೆಟ್, ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ, ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟು MCQ ಕ್ವಶನ್ ಅಂತ ಬಂದರೆ ಕಂಬೈನ್ಡ್ ಲಿವರೇಜ್ ನೋಡಿ. ಫಿನಾನ್ಷಿಯಲ್ ಲಿವರೇಜ್ ಈ ಥರ ಬರ್ತವೆ. ಅದು ಕಂಬೈನ್ಡ್ ಲಿವರೇಜ್ ಮೆಜರ್ಸ್ ದ ಇಂಪ್ಯಾಕ್ಟ್ ಆಫ್ ಚೇಂಜ್ ಇನ್ ಕಾಂಟ್ರಿಬ್ಯೂಟ್ ಆನ್. ಅದಕ್ಕೆ ಆಪ್ಷನ್ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಈಕ್ವಿಟಿ ಕ್ಯಾಪಿಟಲು, ಸೆಕೆಂಡ್ ಆಪ್ಷನ್ ಡೆಪ್ಟ್ ಕ್ಯಾಪಿಟಲು, ಆಪ್ಷನ್ 3 ಕ್ಯಾಪಿಟಲ್ ಸ್ಟ್ರಕ್ಚರು, ಆಪ್ಷನ್ 4 ಅರ್ನಿಂಗ್ ಪರ್ ಶೇರು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 4th ಅರ್ನಿಂಗ್ ಪರ್ ಶೇರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು 5th MCQ ನೋಡೋದಾದರೆ, ದ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಮ್ ಆಫ್ ರುಪೀಸ್ 2000 ಆಫ್ಟರ್ ಎ ಇಯರ್ ವಿತ್ ಎ ಟೈಮ್ ಪ್ರಿಫರೆನ್ಸ್ ಮನಿ ಆಫ್ 12% ಈಸ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಅಂದರೆ ಮೊದಲನೇದಾಗಿ ಆಪ್ಷನ್ 1 2240, ನೆಕ್ಸ್ಟ್ ಆಪ್ಷನ್ 2 2140, ಆಪ್ಷನ್ 3 2340, ಆಪ್ಷನ್ 4 2440. ಸೊ ಇದಕ್ಕೆ ನಮಗೆ 12%ಗೆ ಇಂಟ್ರೆಸ್ಟ್ನ ಫ್ಯೂಚರ್ ವ್ಯಾಲ್ಯೂ ಅಂತ ಏನು ಬರ್ತದಲ್ವಾ, ಅಂದರೆ ಫ್ಯೂಚರ್ ವ್ಯಾಲ್ಯೂ. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಸೊ ಇದ್ರ ಮೇಲೆ 2000 ಮೇಲೆ 12% ಅಂತ ಮಾಡಿಕೊಂಡ್ರೆ ಸೊ ಎಷ್ಟು ಬರುತ್ತೆ ಅಂತ ನೋಡೋದಾದರೆ 2240 ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ನಮಗೆ MCQ ಆಯಿತು. ಇನ್ನು ಪಾರ್ಟ್ 2ನಲ್ಲಿ 2 ಮಾರ್ಕ್ಸಿಗೆ ಇರುತ್ತೆ. ಸೊ 2 ಮಾರ್ಕ್ಸಿಗೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಅಂದರೆ ಅದರಲ್ಲಿ 5 ಕ್ವಶನ್ನ ಕೊಟ್ಟಿರ್ತಾರೆ. ನಾವು 3 ಕ್ವಶನ್ಗೆ ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ, ವಾಟ್ ಈಸ್ ದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಂದರೆ ಅದು ಹಣಕಾಸು ನಿರ್ವಹಣೆ ಎಂದರೇನು. ಸೊ ಇದ್ರ ಬಗ್ಗೆ ನೀವು ಮೀನಿಂಗ್ನ ಬರೀಬೇಕಾಗಿರುತ್ತೆ ಇಲ್ಲಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ಸಹ ಇಂಪಾರ್ಟೆಂಟ್. ನಮಗೆ ತುಂಬ ಜನ ಸ್ಟೂಡೆಂಟ್ ಕೇಳ್ತಿದ್ರೆ, ಬ್ರೋ ನನಗೆ ಇಂಪಾರ್ಟೆಂಟ್ ಇದೆ ತಿಳಿಸ್ಕೊಡಿ, ನನಗೆ ಬೇಕು ಅಂದರೆ ತುಂಬ ಯಾವ ಥರ ಬರೀಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಇದ್ರಲ್ವಾ. ಸೊ ಈ ಪ್ರೀವಿಯಸ್ ಇಯರ್ ಪೇಪರು ಸಹ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಇನ್ನು ಸೆಕೆಂಡ್ ಕ್ವಶನ್ನು 2 ಮಾರ್ಕ್ಸಿಗೆ, ಸ್ಟೇಟ್ ಎನಿ 2 ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಕ್ಯಾಪಿಟಲ್ ಬಜೆಟಿಂಗ್ನ 2 ಟೆಕ್ನಿಕ್ಸ್ನ ಬರೀರಿ ಅಂತ ಹೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ ಬಂಡವಾಳ ಅಯವ್ಯಯದ ಯಾವುದಾದ್ರೂ 2 ತಂತ್ರಗಳನ್ನು ತಿಳಿಸಿ ಇದನ್ನು ಹೇಳಿದ್ದಾರೆ. ಇನ್ನು ನೆಕ್ಸ್ಟು 3ನೇದು 2 ಮಾರ್ಕ್ಸಲ್ಲಿ, ಗಿವ್ ದ ಮೀನಿಂಗ್ ಆಫ್ ಆ್ಯನ್ಯುಟಿ ಡ್ಯೂ, ಅಂದರೆ ವರ್ಷಾರ್ಚನ ಬಾಕಿಯ ಅರ್ಥವನ್ನು ನೀಡಿ ಅಂತ ಹೇಳಿದ್ದಾರೆ. ಸೊ ನೀವು ಆ್ಯನ್ಯುಟಿ ಡ್ಯೂನ ಮೀನಿಂಗ್ ಬರೋದ್ರೆ ಇಲ್ಲಿ ಸಾಕಾಗುತ್ತೆ. ಇಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸು 2 ಬರೆಯೋದ್ರೆ ಮುಗಿಬೇಕು. ಇನ್ನು ನೆಕ್ಸ್ಟು 2 ಮಾರ್ಕ್ಸ್ ನೋಡೋದ್ರೆ, ಸ್ಟೇಟ್ ಎನಿ 2 ಡಿಸ್ಅಡ್ವಾಂಟೇಜಸ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್, ಅಂದರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ನ 2 ಡಿಸ್ಅಡ್ವಾಂಟೇಜಸ್ನ ತಿಳಿಸಿ, ಅಂದರೆ ಅದರ ಅನಾನುಕೂಲಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಪಾಯಿಂಟ್ ಮಾಡಿ ಬರೋದ್ರು ಮುಗಿಯುತ್ತೆ. ಇನ್ನು ನೆಕ್ಸ್ಟು 2 ಮಾರ್ಕ್ಸಿಗೆ, ಎ ಪ್ರಾಜೆಕ್ಟ್ ರಿಕ್ವೈರ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಕೊಟ್ಟಿದ್ದಾರೆ 3 lakhs ಆ್ಯಂಡ್ ಈಲ್ಡ್ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ ಸೊ 60,000 ಫಾರ್ ದ 10 years. ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಇದನ್ನ 2 ಮಾರ್ಕ್ಸಿಗೆ ಅದರದ್ದೇ ಆದಂಥ ಫಾರ್ಮುಲಾ ಇರುತ್ತಲ್ವ, ಸೊ ನೀವು ಅದನ್ನು ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ. ಸೊ ಇದು ನಮಗೆ 2 ಮಾರ್ಕ್ಸಿಗೆ ಆಯಿತು. ಇನ್ನು ಅದೇ ಥರ 4 ಮಾರ್ಕ್ಸಿಗೆ ಇಲ್ಲಿ ಥಿಯರಿನೂ ಅಂದರೆ 4 ಮಾರ್ಕ್ಸಿಗೂ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಕ್ವಶನ್ನ ಮಸ್ಟ್ ಶುಡ್ಡಾಗಿ ಅಟೆಂಡ್ ಮಾಡಬೇಕಾಗಿರುತ್ತೆ ಅಲ್ವಾ. ಅಂದರೆ ಇಲ್ಲಿ ಮೊದಲನೇದಾಗಿ 5 ಚಾಪ್ಟರ್ ಇರುತ್ತಲ್ವ, 5 ಚಾಪ್ಟರು ಸಹ ಪ್ರತಿಯೊಂದು ಚಾಪ್ಟರಲ್ಲಿ ಒಂದೊಂದು ಕ್ವಶನ್ನ ಕೊಟ್ಟಿರ್ತಾನೆ. ಸೊ ಇದರಲ್ಲಿ ನಿಮಗೆ ಥಿಯರಿನೂ ಇರುತ್ತೆ, ಪ್ರಾಬ್ಲಮೆಟಿಕ್ಕು ಇರುತ್ತೆ. ನೀವು ನೀಟಾಗಿ ನೋಡಿಕೊಂಡು ಸೊಲ್ಯೂಷನ್ನ ಮತ್ತು ನೀವು ಸಿಲೆಬಸ್ನ ಓದ್ಕೊಳ್ಳೋದ್ರಲ್ಲೆಲ್ಲ ನೀಟಾಗಿ ಓದ್ಕೋಬೇಕು. ಸೊ ಅದರಲ್ಲಿ ನಮಗೆ 4ನೇ ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ರೋಲ್ ಫಿನಾನ್ಷಿಯಲ್ ಮ್ಯಾನೇಜರ್ ಇನ್ ಎ ಮಾಡರ್ನ್ ಎಂಟರ್ಪ್ರೈಸ್. ಅಂದರೆ ಮಾಡರ್ನ್ ಎಂಟರ್ಪ್ರೈಸ್ನಲ್ಲಿ ಫಿನಾನ್ಷಿಯಲ್ ಮ್ಯಾನೇಜರ್ನ ರೋಲ್ ಏನು ಅದರದ್ದು, ಅಂದರೆ ನೀವು ಯಾವ ಥರ ಬರೀಬೇಕು ಅಂತ ಅಂದರೆ ಫಿನಾನ್ಷಿಯಲ್ ಮ್ಯಾನೇಜರ್ನ ಮೀನಿಂಗ್ನ ಬರೆದ್ಬಿಟ್ಟು ಸೊ ಅದ್ರ ಪಾಯಿಂಟ್ನ ಬರೆದು ಅದಕ್ಕೆ ಬ್ರೀಫ್ಲಿ ಎಕ್ಸ್ಪ್ಲೇನ್ನ ಕೊಡಬೇಕಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಅಂದರೆ ಮೆನ್ಷನ್ ದ ಸೈಲೆಂಟ್ ಫ್ಯೂಚರ್ಸ್ ಫ್ಯೂಚರ್ಸ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, ಅಂದರೆ ಲಾಭದಾಯಕ ಸೂಚ್ಯಾಂಕದ ವೈಶಿಷ್ಟ್ಯಗಳನ್ನು ಹೆಸರಿಸಿ. ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ಫ್ಯೂಚರ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ಅಂದರೆ ಇದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇಕಾ ಬರೋ ಅಂದರೆ ಏನು ಬೇಡ. ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ಮೀನಿಂಗ್ನ ಬರೆದ್ಬಿಟ್ಟು ಅದಕ್ಕೆ ನೀವು ಫಾರ್ಮುಲಾಸ್ ಇದೆ ಅದನ್ನು ಬರೆದು ನೀವು ಜಸ್ಟ್ ಪಾಯಿಂಟ್ನ ಬರೆದ್ರೆ ಸೊ ನಿಮಗೆ ಎನಫ್. ನಿಮಗೆ ಪಾಯಿಂಟ್ 5 ನಿಮಗೆ ಒಂದು 4 ಮಾರ್ಕ್ಸಿಗೆ ಒಂದು 5 ಇಲ್ಲ 6ನ ಬರೆದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಮಾರ್ಕ್ಸ್ ಸಿಗುತ್ತೆ.
ಇನ್ನು ನೆಕ್ಸ್ಟ್ನೇ ಕ್ವಶನ್ನು 4 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ನ ಇಂಪಾರ್ಟೆನ್ಸ್ನ ನೀವು ಬರಿಬೇಕಾಗಿರುತ್ತೆ. ಇಲ್ಲಿ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ನ ಮೀನಿಂಗ್ನ ಬರಿಬೇಕು ಮೊದಲು. ಓಕೆನಾ, ಮೀನಿಂಗ್ನ ಬರೀಬೇಕು. ಮೀನಿಂಗ್ನ ಬರೆದು ಅದ್ರ ಇಂಪಾರ್ಟೆನ್ಸ್ ಏನಿರುತ್ತಲ್ಲ ಅದನ್ನ ಪಾಯಿಂಟ್ ವೈಸ್ ಬರೆದು ಪಾಯಿಂಟ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 4 ಮಾರ್ಕ್ಸಿಗೆ ಎ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಫಿಫ್ತ್ ಕ್ವಶನು, ಎ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇಸ್ ಎ ಕನ್ಸಿಡರಿಂಗ್ ಇನ್ವೆಸ್ಟ್ಮೆಂಟ್ ಆಫ್ ಎ ಪ್ರಾಜೆಕ್ಟ್ ವಿಚ್ ಕಾಸ್ಟ್ ಅಂದರೆ 6 ಲ್ಯಾಕ್ ಅಂತ ಹೇಳಿದ್ದಾನೆ ಪ್ರಾಜೆಕ್ಟ್ ವಿತ್ತು ಅಂದರೆ ಇನ್ವೆಸ್ಟ್ಮೆಂಟು. ದ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ದಾನೆ 1,20,000, ನೆಕ್ಸ್ಟ್ 1,40,000, 1,80,000. ಸೊ ಇದು ಅಂದರೆ ಎಲ್ಲನೂ ಕೊಟ್ಟಿದ್ದಾನೆ, ಪ್ರತಿಯೊಂದು ವರ್ಷದ್ದು ಕೊಟ್ಟಿರ್ತಾನೆ. ಸೊ ನೀವು ಕ್ಯಾಶ್ ಇನ್ಫ್ಲೋನ ನೋಡಿಕೊಂಡು ಇದು ಕ್ಯಾಲ್ಕುಲೇಟರ್ ಪೇ ಬ್ಯಾಕ್ ಪೀರಿಯಡ್, ಸೊ ಇದನ್ನು ನೀವು ಮಾಡಬೇಕಾಗಿರುತ್ತೆ. ಸೊ ಇದು ನಿಮಗೆ 4 ಮಾರ್ಕ್ಸಿಗೆ. ಇದನ್ನು ಜಸ್ಟ್ ನೀವು ಫಾರ್ಮೆಟ್ನ ಹಾಕ್ಕೊಂಡು ಮಾಡಿದ್ರೆ ಅಂದರೆ ಇಯರು ಕ್ಯಾಶ್ ಫ್ಲೋ ಇನ್ಫ್ಲೋ ಬರುತ್ತಲ್ವ ಆ ಥರ ಮಾಡಿಕೊಂಡ್ರೆ ನಿಮಗೆ ಏನಾಫ್ ಸಿಕ್ಬಿಡುತ್ತೆ. 4 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಕಂಪನಿ ನೋಡಿ 6 ಕ್ವಶನ್ಗೆ ಏನಪ್ಪ ಅಂತ ಅಂದರೆ ಎ ಕಂಪನಿ ಆ್ಯಸ್ ಎ ಸೇಲ್ ಆಫ್ 20 ಲ್ಯಾಕ್ ಅಂದರೆ ಸೇಲ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ 20 ಲ್ಯಾಕ್ನ ಕೊಟ್ಟಿದ್ದಾರೆ. ಇನ್ನು ವೇರಿಯಬಲ್ ಕಾಸ್ಟ್ 14 ಲ್ಯಾಕು. ಸೊ ಫಿಕ್ಸ್ಡ್ ಕಾಸ್ಟ್ನ ಹೇಳಿದ್ದಾನೆ, ಸೊ 4 ಲ್ಯಾಕು. ಡೆಪ್ಟ್ ಆಫ್ 10 ಲ್ಯಾಕ್ ಅಟ್ 12% ರೇಟ್ ಆಫ್ ಇಂಟ್ರೆಸ್ಟ್. ದ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜಸ್ನ ಇಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ನಿಮಗೆ ಬರುತ್ತಲ್ವಾ ಸೇಲ್ಸು ವೇರಿಯಬಲ್ ಅಂದರೆ ಸೇಲ್ಸು ಅದೊಂದು ಫಾರ್ಮೆಟ್ ಬರುತ್ತೆ EBITದು. ಸೊ ಅದನ್ನು ನೀವು ನೋಡಿಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ಇಲ್ಲಿ 4 ಮಾರ್ಕ್ಸ್ನ ನೀವು ತಗೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೆಕ್ಷನ್ ಸಿನಲ್ಲಿ 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳ್ತಾರೆ ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ 12 ಮಾರ್ಕ್ಸಿಗೆ. ಸೊ ಎಕ್ಸ್ಪ್ಲೈನ್ ಪ್ರಾಫಿಟ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಗೋಲ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂದರೆ ಪ್ರಾಫಿಟ್ ಅಂದರೆ ಎಕ್ಸ್ಪ್ಲೈನ್ ದ ಪ್ರಾಫಿಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್ ಗೋಲ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಪ್ರಾಫಿಟ್ಟು ವೆಲ್ತ್ ಮ್ಯಾಕ್ಸಿಮೈಸೇಷನ್ನ ನೀವು ಗೋಲ್ಸ್ಗಳು ಏನಿದೆಯಲ್ಲ ಸೊ ಅದ್ರದ್ದು ಮೀನಿಂಗ್ನ ಬರೆದು, ಸೊ ನೆಕ್ಸ್ಟು ಅದರ ಪಾಯಿಂಟ್ ನೋಟ್ಸ್ನ ನೀವು ಮಾಡ್ಕೊಂಡಿರ್ತೀರಲ್ವ ಅದನ್ನ ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲೇಷನ್ನ ಮಾಡಿದ್ರೆ ನಿಮಗೆ 12 ಮಾರ್ಕ್ಸಿಗೂ 12 ಸಹ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋದಾದ್ರೆ 12 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಫರ್ಮ್. ಅಂದರೆ ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಫರ್ಮ್ ಅಂತ ಏನಿದೆ ಅಲ್ವಾ, ಅಂದರೆ ಸಂಸ್ಥೆಯ ಬಂಡವಾಳ ರಚನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಸೊ ಇದ್ರದ್ದು ಫ್ಯಾಕ್ಟರ್ಸ್ನ ಬರೆದು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ನ ಬರೆದು ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಸರಿ ಹೊಂದುವಂತೆ ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನಿಂಗ್ನ ಬರೀತೀರಾ. ಸೊ ಮೀನಿಂಗ್ನ ಬರೆದು ಪಾಯಿಂಟ್ನ ಬರೆದು ಅದ್ರ ಫ್ಯಾಕ್ಟರ್ ಪಾಯಿಂಟ್ನ ಬರೆದು ಸೊ ಅದಕ್ಕೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಫುಲ್ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ 12 ಮಾರ್ಕ್ಸಿಗೆ ಇನ್ನೊಂದು ಈಸಿ ಇದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ಅಂದರೆ ಏನು ಕೇಳಿದ್ದಾರೆ ನೋಡಿ, ದ ಫರ್ಮ್ ಆ್ಯಸ್ ಅ ಟು ಮ್ಯಾನ್ಯುಯಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಆಫ್ ಎಕ್ಸ್ ಆ್ಯಂಡ್ ವೈ, ದ ಡೀಟೇಲ್ಸ್ ಆಫ್ ವಿಚ್ ಆರ್ ದ ಗಿವನ್ ಕ್ಯಾಶ್ ಇನ್ಫ್ಲೋ ಆರ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್. ಅಂದರೆ ಇಲ್ಲಿ ಟ್ಯಾಕ್ಸ್ನು ಕೇಳಿದ್ದಾನೆ ಆ್ಯಂಡ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾನೆ. ಇದು ನಿಮಗೆ ಮೇಯ್ನಾಗಿ ನೋಡ್ಕೊಬೇಕು. ಆ್ಯಂಡ್ ಇಟ್ ಈಸ್ ದ ಅಸ್ಯೂಮ್ಡ್ ದಟ್ ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್. ಅಂದರೆ ಇದು ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಕೇಳಿರೋವಂಥ ಪ್ರಾಬ್ಲಮ್ಮು. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ, ಅದರಲ್ಲಿ ಕ್ಯಾಶ್ ಇನ್ಫ್ಲೋ ಫಿಫ್ತ್ ಇಯರ್ ಕೊಟ್ಟಿದ್ದಾನೆ. ಸೊ ಪ್ರಾಜೆಕ್ಟ್ ಎಕ್ಸು ವೈಯು ಮತ್ತು ಪಿ ವಿ ಫ್ಯಾಕ್ಟರ್ ಎರಡನ್ನೂ ಕೊಟ್ಟಿದ್ದಾನೆ. ಪಿ ವಿ ಫ್ಯಾಕ್ಟರ್ ಬಂದ್ಬಿಟ್ಟು 10%. ಓಕೆನಾ, ಅದಕ್ಕೊಂದು ಅಂದರೆ ಪಿ ವಿ ಫ್ಯಾಕ್ಟರ್ನ ಕಂಡುಹಿಡ್ಕೊಳ್ಳೋದಕ್ಕೇನೋ ಒಂದು ಇದಿರುತ್ತೆ, ಬಟ್ ಅವರೇನೆ ಪ್ರತಿ ವರ್ಷದ್ದು ಕೊಟ್ಟಿದ್ದಾನೆ. ಸೊ ಇದೇ ನಿಮಗೆ ಅಂತ ವರಿ ಏನಾಗಲ್ಲ. ಸೊ ನೋಡಿ ನೆಕ್ಸ್ಟು ಕಾಂಪ್ಯೂಟ್ ಅವರೇಜ್ ರೇಟ್ ಆಫ್ ರಿಟರ್ನು ಆ್ಯಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಟು ಪ್ರಾಜೆಕ್ಟು. ಅಂದರೆ 2 ಪ್ರಾಜೆಕ್ಟ್ಗೂ ಸರಿ ಹೊಂದುವಂತೆ ನೀವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನು ಮತ್ತು ರೇಟ್ ಆಫ್ ಇಂಟ್ರೆಸ್ಟು ಸಹ ನೀವು ಅವರೇಜ್ ರೇಟ್ ಆಫ್ ರಿಟರ್ನು ಸಹ ನೀವು ಇಲ್ಲಿ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನು ಓಕೆನಾ, ಇದು ನಿಮಗೆ 12 ಮಾರ್ಕ್ಸಿಗೆ. ಓಕೆ, ಇದು ಆರಾಮ್ ಮಾಡ್ಕೊಬೋದು, ಈಸಿ ಇದೆ. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 12 ಮಾರ್ಕ್ಸಿಗೆ. ಸೊ ಇದು ಸಹ ಈಸಿ ಇದೆ ನೋಡಿ ಗೈಸ್. ಏನಪ್ಪ ಅಂತ ಅಂದರೆ 10th ಕ್ವಶನ್ನು, ಜೀವಿತ್ ಲಿಮಿಟೆಡ್ ಆ್ಯಸ್ ಎ ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು 10 ಲ್ಯಾಕ್ ಇದೆ. ಓಕೆ, ಇದು ಡಿವಿಡೆಂಟ್ ಇಂಟು ಶೇರ್ ಆಫ್ 10 ಈಚ್. ಅಂದರೆ ಸೊ ಶೇರು 10 ಈಚ್ ಇದೆ. ಅಂದರೆ ಪ್ರತಿಯೊಂದು 10 ಲಕ್ಷ ಏನಿದೆಯಲ್ವಾ ಕ್ಯಾಪಿಟಲ್ ಪ್ರೈಸು, ಅದನ್ನ 10 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ
ಓಕೆ 1 lakh ಬರುತ್ತೆ, ಅದು ನೋಡ್ಕೊಬೇಕಾಗುತ್ತೆ. ಇಟ್ ಹ್ಯಾಸ್ ದ ಮೇಜರ್ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ರಿಕ್ವೈರಿಂಗ್ ಆ್ಯನ್ ಇನ್ವೆಸ್ಟ್ಮೆಂಟ್ ಆಫ್ ಅನದರ್ 5 lakh ಅನದರ್ ಮತ್ತೆ ಅದನ್ನ ರಿಕ್ವೈರಿಂಗ್ ಮಾಡಿದ್ದಾರೆ. ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್. ಸೊ ಇದಕ್ಕೆ ಹೇಳಿದ್ದಾನೆ ನೋಡಿ, ಅದಕ್ಕೆ ಅದರದ್ದಾದಂಥ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾನೆ. ಸೊ ಇಶ್ಯೂ ಆಫ್ 50,000 ಆರ್ಡಿನರಿ ಶೇರ್ಸ್ ಆಫ್ 10 each. ಸೊ ಇದೊಂದು ಅಡ್ಜಸ್ಟ್ಮೆಂಟು. ನೆಕ್ಸ್ಟ್ ಇಶ್ಯೂ ಆಫ್ 50,000 ಪ್ರಿಫರೆನ್ಸ್ ಶೇರ್, 12% ಪ್ರಿಫರೆನ್ಸ್ ಶೇರ್ ಆಫ್ 10 ಅಂದರೆ 10 each. ಅಂದರೆ 50,000 ಡಿವೈಡೆಡ್ ಬೈ ಅಂದರೆ 10 each ಮಾಡ್ಕೊಂಡಾಗ ಅದು ಬರುತ್ತಲ್ಲ, ಅದು ಮಾಡಬಾರ್ದು, 12%ಗೆ ಅಗ್ರಿಗೇಟ್ ಮಾಡ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟು ಅಡ್ಜಸ್ಟ್ಮೆಂಟ್ನ ಹೇಳಿದ್ದಾನೆ, ಇಶ್ಯೂ ಆಫ್ ದ 10% ಆಫ್ ಡಿಬೆಂಚರ್ 5 lakh. ಓಕೆ, ಈ ಥರ ನೀವು ಮಾಡ್ಕೊಂಡಾದ್ಮೇಲೆ ಏನಂತ ಕೇಳಿದ್ದಾನೆ ನೋಡಿ, ಏನೇನು ಮಾಡಬೇಕಂದ್ರೆ EB80 EPSನ ಮಾಡ್ಕೊತೀವಲ್ಲ, ಸೇಮ್ ಅದೇ ಥರ ಮಾಡ್ಕೊಬೇಕು ನೋಡಿ. ದ ಕಂಪನಿ ಪ್ರೆಸೆಂಟ್ EB80 4 lakhನ ಕೊಟ್ಟಿದ್ದಾನೆ ಪರ್ ಆ್ಯನಮ್. ಇದು ನಿಮಗೆ ಇಲ್ಲಿ ಮಷನ್ ಸ್ಟೂಡ ಗೊತ್ತಿರೋ. EB80 ಬಂದುಬಿಟ್ಟು 4 lakh. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ EPS ಆಫ್ ದ ಈಚ್ ಪ್ಲಾನ್. ಓಕೆನಾ, ಕ್ಯಾಲ್ಕುಲೇಟ್ EPS ಆಫ್ ದ ಈಚ್ ಪ್ಲಾನು EB80 ಮತ್ತು EPSನ ಮಾಡಿ ಅಂತ ಹೇಳಿದ್ದಾರೆ. ಇದು ಸಹ ನೀವು 12 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೆಟ್ವರ್ಕಿಂಗ್ ಕ್ಯಾಪಿಟಲ್ನ ಮಾಡೋಕ್ಕೆ ಹೇಳಿದ್ದಾನೆ. ಅಂದರೆ ನೋಡಿ ಏನಕ್ಕೆ ಹೇಳಿದ್ದಾನೆ ಅಂತಂದರೆ, ಅನೂಪ್ ಲಿಮಿಟೆಡ್ ಸೇಲ್ಸ್ ಇಸ್ ಪ್ರಾಡಕ್ಟ್ ಅಟ್ ಗ್ರಾಸ್ ಪ್ರಾಫಿಟ್ ಟು 20% ಆನ್ ಸೇಲ್ಸ್. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಕಂಪನಿ ಆ್ಯನ್ಯುಯಲ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2022. ಓಕೆನಾ, ಇದರಲ್ಲಿ ಸೇಲ್ಸ್ ಅಟ್ 3 months ಕ್ರೆಡಿಟ್ ಅಂತ ಹೇಳಿದ್ದಾನೆ, ಅದು 40 lakh. ಇನ್ನು ರಾ ಮೆಟೀರಿಯಲ್ಗೆ 20 lakh, 12 lakh. ಇನ್ನು ವೇಜಸ್ ಪೇಯ್ಡ್ 14 days ಇನ್ನು ಅರಿಯರ್ಸ್ ಅಂತ ಹೇಳಿದ್ದಾನೆ. ಸೊ 9,60,000. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ 1 month ಅರಿಯರ್ಸ್. ಇದು ಅರಿಯರ್ಸ್ನೇ ಅಂತ ಹೇಳಿದಲ್ಲ, ಇನ್ನು ನೀಟಾಗಿ ನೋಡ್ಕೊಳ್ಳಿ, ಇದು 12 lakh. ಸೊ ಇದಕ್ಕೆ ಇದಾದಮೇಲೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಇದು ಪೇಯ್ಡ್ 1 month ಇನ್ ಅರಿಯರ್ಸ್ ಅಂತ ನಿಮ್ಮ ಲೆಕ್ಚರ್ಸೇ ಹೇಳಿರ್ತಾರೆ. ಇನ್ನು 4,80,000. ಇನ್ನು ಸೇಲ್ಸ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಪೇಯಬಲ್ ಆಫ್ ಇಯರ್ ಇನ್ ಅಡ್ವಾನ್ಸ್ನ ಕೊಟ್ಟಿದ್ದಾನೆ. ಏನು ಮಾಡ್ಕೊಬೇಕು ನೀವು ನೋಡ್ಕೊಳ್ಳಿ. ಸೊ ಈ ಸೇಲ್ಸ್ ಅಂತ ನೋಡೋದ್ರೆ 2 lakh ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಏನು ಹೇಳಿದ್ದಾನೆ, ದ ಕಂಪನಿ ಎಂಜಾಯ್ 1 month ಕ್ರೆಡಿಟ್ ಫ್ರಮ್ ದ ಸಪ್ಲೈಯರ್ಸ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಮೇಂಟೆನೆನ್ಸ್ 2 months ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಆಫ್ ಮಂತ್ಸ್ ಫಿನಿಶ್ಡ್ ಗೂಡ್ಸ್ ಸ್ಟಾಕ್. ನೆಕ್ಸ್ಟು ಕ್ಯಾಶ್ ಬ್ಯಾಲೆನ್ಸು 1 lakh ಕೊಟ್ಟಿದ್ದಾರೆ. ಫೈಂಡ್ ದ ನೆಟ್ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ದ ಕಂಪನಿ. ಅಂದರೆ ಕಂಪನಿಗೆ ಎಷ್ಟು ಬೇಕು ಅನ್ನೋದನ್ನು ಇಲ್ಲಿ ನೀವು ತಿಳಿಸ್ಕೊಡ್ಬೇಕು ಅಂತ ಪ್ರಾಬ್ಲಮೆಟಿಕ್ನ ಮಾಡಿ ಅಂತ ಹೇಳಿದ್ದಾರೆ. ಅದರದ್ದಾದಂಥ ಫಾರ್ಮೆಟ್ ಇದೆಯಲ್ವ, ಆ ಥರ ನೀವು ಮಾಡ್ಕೊಬೇಕು. ಇನ್ನು ನೆಕ್ಸ್ಟು ನೋಡೋದಾದರೆ ಇನ್ನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಸೊ 12ಗೆ ಅಲ್ಲಿಗೆ ಬಂದ್ಬಿಟ್ಟು 3 ಪ್ರಾಬ್ಲಮೆಟಿಕ್ಕು 2 ಥಿಯರಿ ಕೊಟ್ಟಿರ್ತಾನೆ. ಸೊ ಇದರಲ್ಲಿ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲೂ ಪ್ರಾಬ್ಲಮೆಟಿಕ್ಕಾಗಿ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಕಟ್ ಮಾಡೋದಿಲ್ಲ ಮಾರ್ಕ್ಸ್ಗಳಲ್ಲಿ, ಅಂದರೆ ಇದರಲ್ಲಿ ಪ್ರಾಬ್ಲಮೆಟಿಕ್ ಮಾಡ್ಕೊಳ್ಳೋದಾದರೆ. ಥಿಯರಿ ಮಾಡ್ಕೊತಿದ್ರೆ ನಿಮಗೆ ತುಂಬಾ ಅಂದರೆ ಮಾರ್ಕ್ಸಸ್ನ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದ್ದರಿಂದ ನಾನು ಹೇಳಿದ್ದು 12 ಮಾರ್ಕ್ಸಿಗೆ ಆದಷ್ಟು ಪ್ರಾಬ್ಲಮೆಟಿಕ್ನ ನೀವು ಮಾಡ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ದಿನದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನಿತ್ತಲ್ವ ಪೇಪರು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅದು ಫೆಬ್ರವರಿ ಮಾರ್ಚ್ನ 2024 ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳ್ತಿದ್ದೋ. ಸೊ ಇಷ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ಮತ್ತೊಂದು ವಿಡಿಯೋ ಸಿಗ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ.